ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅನ್ಕೋತೀನಿ. ನಾನು ಆರಾಮದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಚಳಿ ಹೆಂಗಿತ್ತು ಅಂದ್ರೆ ಹೇಳೋಕ್ಕಾಗಲ್ಲ, ಅಷ್ಟು ಚಳಿ ಇತ್ತು. ಫುಲ್ ಪ್ಯಾಕ್ ಆಗಿಬಿಟ್ಟಿದ್ವಿ. ನಾನು ಇವತ್ತು ಮತ್ತು ಲೇಟಾಗೂ ಎದ್ದೀನಿ. ಯಾಕಂದರೆ ಇವ್ರು ಚಂಪು ಅದಾರಲ್ಲ, ಡಿಂಪು, ಇಬ್ಬರೂ ನೈಟೆಲ್ಲ ಕುಂದ್ರಿಸ್ಬಿಟ್ಟಾರ. ಎದಕ್ಕೇನೋ ಗೊತ್ತಿಲ್ಲ, ಬರೀ ಅಳದೆ ಡಿಂಪು ಅಳದೆ ಮಾಡಿದ್ಲು. ಒಂದು 2:45 ಸಮಥಿಂಗ್ ಆಗಿತ್ತು. ಅಷ್ಟು ತನಕ ಡಿಂಪು ಕುಂದ್ರಿಸಿದ್ಲು. ಒಂದು 11ಕ್ಕೆ ಕುಂತಾಕಿ. ಇನ್ನು ಆಕೆ ಮಲ್ಕೊಂಡು 5 ನಿಮಿಷ ಆಗಿತ್ತು. ಇನ್ನೇನು ಮಲ್ಕೊಂಡ್ರು, ಆರಾಮ್ ಮಲ್ಕೋಬೇಕು ಅಂತಂದು ಮಲ್ಕೊಂಡೆ. ಚಂಪು ಎದ್ಬಿಟ್ಲು. ಮತ್ತೆ ಎದ್ದು ಕೂತ್ನಿ. 4:20 ತನಕ ಎದ್ದು ಕುಂತ್ನಿ. ಆಮೇಲೆ ಆಕೆ ಮಲ್ಕೊಂಡ್ಲು. ಸೊ ಇಬ್ಬರು ಮಲ್ಕೊಂಡ್ರು ಆವಾಗ 4:20 ಆದಮೇಲೆ. ಬಟ್ ಸಡನ್ನಾಗಿ ಮಲ್ಕೊಂಡು ನಾನು ಆಮೇಲೆ 8:15 ಆಗೈತೆ. ಅವಾಗ ಎದ್ಬಿಟ್ಟಿನಿ. ಅನ್ನಿಸ್ತು ಮಲ್ಕೋಬಾರ್ದಿತ್ತು, ಎದ್ದು ಅವಾಗ ಕೆಲಸ ಮಾಡಿದ್ರೆ ಆಗ್ತಿತ್ತು ಅಂತ. ಬಟ್ ನೈಟೆಲ್ಲ ಎದ್ದಿಲ್ಲ. ನನಗೆ ಕಂಟ್ರೋಲ್ ಆಗಲಿಲ್ಲ ಅಂದ್ರೆ ಫುಲ್ ಮತ್ತೆ ನಾನು ಜಡ್ಡಿ ಬಿದ್ದುಬಿಟ್ನೆ ಅಂದ್ರೆ ಕೇರ್ ಮಾಡೋರು ಯಾರೂ ಇಲ್ಲ ಅಂದ್ಕೊಂಡು ಮಲ್ಕೊಂಡಿದ್ನಿ. ಈಗ ಎದ್ದೀನಿ. ರಂಗೋಲಿ ಏನೂ ಹಾಕಿಲ್ಲ ಇವತ್ತು. ಸುಮ್ಮನೆ ಬಿಟ್ಬಿಟ್ಟಿನಿ. ಮಾಡಿದ್ರಾಯ್ತು, ಈವ್ನಿಂಗ್ ರಂಗೋಲಿ ಹಾಕಿದ್ರಾಯ್ತು ಪೂಜೆ ಮಾಡಬೇಕಾದ್ರೆ ಅಂತ ಅಂದ್ಕೊಂಡು. ಇನ್ನು ಒಂದು ಸ್ವಲ್ಪ ವೆಯ್ಟ್ ಲಾಸ್ ಡ್ರಿಂಕ್ನ ಕುಡಿಯತ್ತೀನಿ. ಹೆಂಗಂತಂದ್ರೆ ಈ ಚಳಿಗೆ ಚಹಾ ಕುಡಿಬೇಕು ಅನ್ಸತ್ತೈತಿ. ಮತ್ತು ಅನ್ಸುತ್ತಾ ಅಯ್ಯೋ ನಿನ್ನೆನೂ ಚಹಾ ಕುಡ್ತೀನಿ, ಇವತ್ತು ಚಹಾ ಅಂದ್ರೆ ಮತ್ತೆ ಈವ್ನಿಂಗೂ ಕುಡಿತೀನಿ, ಮಧ್ಯಾಹ್ನ ಕುಡಿತೀನಿ. ಮಾರ್ನಿಂಗ್ ಒಂದು ಟೈಮ್ ಆದರೂ ಬಿಟ್ಟು ಒಂದು ಸ್ವಲ್ಪ ಏನೋ ಹೆಲ್ಪ್ ಆಗುತ್ತಾ, ಇಲ್ಲ ಅಂದ್ರೆ ನಾನು ವೆಯ್ಟ್ ಲಾಸ್ ಇಷ್ಟ ಅಂದ್ಕೊಂಡು ಬಿಟ್ನಿ. ಸೊ ಇನ್ನೊಂದು ಗುಡ್ ನ್ಯೂಸ್ ಏನಂದ್ರೆ, ನಂದು ವಾಚ್ ಟೈಮ್ ಅವರ್ಸ್ ಕಂಪ್ಲೀಟ್ ಆಯಿತು. ಅದು ನನಗೆ ಭಾಳ ಖುಷಿ ಆಯಿತು. ನಿಮ್ಮ ಜೊತೆ ಹೇಳಕ್ಕೆ ಇನ್ನೂ ಖುಷಿ ಆಗತ್ತೈತಿ. ಮಾನಿಟೈಜೇಷನ್ ಆನ್ ಆಗೈತಿ. ಗೂಗಲ್ ಆ್ಯಡ್ಸೆನ್ಸಿಗೆ ಅಪ್ಲೈ ಮಾಡೀನಿ. ಸೊ ಅದ್ರದ್ದು ಇನ್ನೊಂದು ಡೀಟೇಲ್ನ ಹೇಳ್ತೀನಿ ನೆಕ್ಸ್ಟ್ ವ್ಲಾಗ್ ಒಳಗೆ. ಇವತ್ತು ಯಾಕೋ ಶಾವಿಗೆ ಪಾಯಸ ತಿನ್ನಂಗಾಗಿತ್ತು, ಹಂಗಾಗಿ ಸ್ವಲ್ಪ ಶಾವಿಗೆ ಪಾಯಸ ಮಾಡ್ಕೊಂಡ್ವಿ. ಆ್ಯಕ್ಚುಲಿ ಇದು ಶಾವಿಗೆ ಬ್ರೌನ್ ಕಲರ್ ನಮ್ಮ ಮನೆಯವರು ಕ್ಯಾಂಟೀನ್ದೊಳಗೆ ತೊಗೊಂಬಂದಿದ್ರು, ಮಾಡ್ಕೊಂಡಿದ್ದು. ಇನ್ನು ನೋಡ್ರಿ ಸ್ವಲ್ಪ ಆಮೇಲೆ ಸ್ವಲ್ಪ ಚಳಿ ಆಯ್ತು ಅಂತಂದು ಹೊರಗೆ ಕಳಿಸಿದ್ದಿಲ್ಲ. ಒಂದು 10:30 11 ಸುಮಾರು ಬಿಸಿಲು ಜಾಸ್ತಿ ಬಿದ್ದುಬಿಡ್ದು. ಚಂಪುನ ಇದ್ರೊಳಗೆ ಬುಟ್ಟಿ ಒಳಗೆ ಕುಂದ್ರಿಸಿ ಎಷ್ಟು ಆಟ ಆಡತ್ತಾಕಿಗೆ ಒಂಥರ ಖುಷಿಯಾಗಿ ಹತ್ಬಿಟ್ಟೈತಿ. ನೀರು ಆಕಿಗೆ ಮೊಗಕ್ಕೆ ಸಿಡಿಯೋದು ಅದೆಲ್ಲ ನೋಡಿ ಭಾಳ ಅಂದ್ರೆ ಭಾಳ ಖುಷಿ ಆಗತ್ತೈತಿ ಆಕಿಗೆ. ಹಂಗೆ ಅವ್ರ ಅಜ್ಜಿ ಇದಾಗುತ್ತೆ ಅನ್ನೋದಕ್ಕೆ ಜಾಗ ಮಾಡಿಸಿದ್ರು. ಏನೋ ಒಂಥರ ಅವ್ರ ಆಟ ನೋಡೋಕ್ಕೆ ಒಂಥರ ಖುಷಿ. ನಾನು ಅದನ್ನೇ ಹೇಳತ್ತಿದ್ದೆ. ನಾನು ರಾತ್ರಿ ಎಲ್ಲ ಕುಂದ್ರಿಸಿ ಇವಾಗ ಎಷ್ಟು ಚಂದ ಆಟ ಆಡ್ತಾರೆ ನೋಡ್ರಿ ಅಂತಂದು. ಯಾಕೋ ಅವ್ರ ಡ್ಯಾಡಿಗೆ ಭಾಳ ಹಚ್ಕೊಂಡ್ಬಿಟ್ಟಿದ್ಲಕ್ಕಿ. ಅವ್ರ ಡ್ಯಾಡಿ ಹೋಗ್ಯಾರ ಭಾಳ ಅಂದ್ರೆ ಭಾಳ ಹತ್ಬಿಟ್ಟಾಳ. ಯಾರ ಹತ್ರನೂ ಹೋಗ್ತಿಲ್ಲ, ಅದ ಒಂದು ಪ್ರಾಬ್ಲಮ್ಮು. ಎಷ್ಟೊತ್ತಿದ್ರು ನಾನು ಹೊತ್ಕೋಬೇಕು. ಇನ್ನು ಚಂಪುನು ಅಲ್ಲೇ ಇದ್ಲಲ್ಲ, ಹಾಕಿದ್ದು ಅರ್ಬಿ ಕಳೆದು ಕುಂದ್ರಿಸ್ಬಿಟ್ನಿ. ಅದ್ರಾಗ ಒಂದು ಸ್ವಲ್ಪ ಸ್ನಾನ ಬಿಸಿನೀರು ಹಾಕಿ ಮಾಡಿಸಿದ್ರಾಯ್ತು ಅಂತಂದು. ನನಗೇನು ಅವ್ರ ಖುಷಿ ನೋಡೋದ್ರೊಳಗನ ಒಂಥರ ಆದರೂ ಕೋಲ್ಡ್ ಆಗುತ್ತೆ. ಬಟ್ ನಾನು ಅದನ್ನೂ ಸ್ವಲ್ಪ ನೋಡ್ತಿರ್ತೀನಿ. ಯಾಕಂದ್ರೆ ಮೊನ್ನೆ ನೆಗಡಿ ಕಡಿಮೆ ತೋರಿಸ್ಕೊಂಬಂದು ಮೊನ್ನೆ ನೆಗಡಿ ಜಾಸ್ತಿ ಆಗಿದ್ದಕ್ಕೆ. ಸೊ ಹಾಗಾಗಿ ಒಂದು ಸ್ವಲ್ಪ ಬಿಸಿಲು ಜಾಸ್ತಿ ಇತ್ತು. ಬಿಸಿಲು ಜಾಸ್ತಿ ಇದ್ದಕ್ಕೆ ಸೊ ಇನ್ನು ಇವತ್ತು ಅಪ್ಪಾಜಿ ಬರ್ತೀನಿ ಅಂತ ಅಂದಾರ. ಅವ್ರು ಬರೋದ್ರಾಗ ಇವ್ರನ್ನೂ ಡ್ರೆಸ್ ಅದನ್ನೆಲ್ಲ ಹಾಕ್ಬಿಡ್ಬೇಕು. ನಮ್ಮ ಗುಂಡ ಇದು ಆ್ಯಕ್ಚುಲಿ ನಂದು January 26 ಇದು. ಇವತ್ತು ಅಪ್ಲೋಡ್ ಮಾಡತ್ತೀನಿ. ನಂಗೆ ಯಾಕಂದ್ರೆ ಡೈಲಿ ಲಾಗ್ನ ಹಾಕೋಕ್ಕಾಗಿರಲಿಲ್ಲ. ಮೇಕಪ್ ವೀಡಿಯೋ ಹಾಕಿದ್ನಿ, ನೆಕ್ಸ್ಟು ನನ್ನ ಇಂಟ್ರೊಡಕ್ಷನ್ ಹಾಕಿದ್ನಿ. ಸೊ ಹಾಗಾಗಿ ಸ್ಕಿಪ್ ಆಯಿತು. ಇನ್ನು ಸಿಂಚು ಹೋಗಿ ಬಂದ್ಲು. ಅವಳಿಗೊಂದು ಸ್ವಲ್ಪ ರೀಲ್ಸ್ ಮಾಡೋಕೆ ಆ ಥರ ಮಾಡು ಈ ಥರ ಮಾಡು ಅಂತ ಹೇಳ್ಕೊಡ್ತಿದ್ವಿ. ಅಪ್ಪಾಜಿ ಬಂದರು. ಅಪ್ಪಾಜಿ ಏನೇನು ತೊಗೊಂಡು ಬಂದರು ಅಂತ ತೋರಿಸ್ತೀನಿ ನಾನು. ಅವ್ರು ಹೆಂಗಂದ್ರೆ ಒಂದು ಫಸ್ಟ್ ಅನ್ಸುತ್ತೆ, ಒಂದು 3 ವಾರ ಬಿಟ್ಟು ಬಂದಿದ್ದು. ಹೇಳಾದ್ಬಿಟ್ಟಿದ್ರು. ನಮ್ಮ ಮಮ್ಮಿನ ಭಯ ಆತಿದ್ರು, ನಿಮ್ಮವ್ವ ಮಾಡೋದು ಒಂದೊಂದು ಅಲ್ಲ, ಅದನ್ನು ಹಾಕ್ಕೊಂಡು ಇದನ್ನು ಹಾಕ್ಕೊಂಡು ಕೂತ್ಬಿಡ್ತಾಳೆ, ಅದು ಬೇಡ ಇದು ಬೇಡ ಅಂದ್ರೂ ಇಸ್ಮೆಕ್ಕೆ ಹಾಕ್ಬಿಟ್ಟಾಳ. ನನ್ನ ಮೊಮ್ಮಕ್ಕಳು ನೋಡೋಕೆ ಭಾಳ ಅಂದ್ರೆ ಭಾಳ ಲೇಟ್ ಆಯ್ತು. ಈ ವಾರ 3 ವಾರ ಬಿಟ್ಟು ಬಂದೀನಿ ಅಂತ ಎಷ್ಟೊತ್ತನ ಪೇಚಾಡಿದ್ರು. ಇನ್ನು ನಮ್ಮ ಮಾವನೂ ಬಂದಿದ್ದರು. ಸೊ ನಮ್ಮ ಮಾವ ಹೆಂಗಂತ ಅಂದ್ರೆ ಒಂಥರ ಭಾಳ ಸ್ಟ್ರಿಕ್ಟು. ಬಟ್ ಒಂದು ಫ್ರೆಂಡ್ ಥರ, ಭಾಳ ಅಂದ್ರೆ ಫ್ರೆಂಡ್ ಥರ ಇರ್ತಾರೆ. ಎರಡೂ ಇದ್ದಾರೆ ಅವರಿಗೆ. ಎಲ್ಲಿ ಹೆಂಗಿರ್ಬೇಕಲ್ಲ ಅಲ್ಲಿ ಹಂಗಿದ್ರೇ ಚಂದ ಅವರಿಗೆ. ನಮ್ಮ ಮಾವ ಇದ್ದಾರಲ್ಲ, ಫಸ್ಟ್ ನನ್ನ ಗಂಡನ ಅಪ್ಪ, ಅವರ ತಮ್ಮ ಇವರು, ಅವ್ರ ತಮ್ಮ ಇವರು 2ನೇ ತಮ್ಮ. ಸೊ ಹೆಂಗಂದ್ರೆ ಅವರಿಗೆ ಒಂದು ಸ್ವಲ್ಪ ಸ್ಟ್ರಿಕ್ಟ್ ಜಾಸ್ತಿ. ನಿಜ ಹೇಳ್ಬೇಕಂದ್ರೆ ಅವರಿಗೆ ಎಲ್ಲಿ ಹೆಂಗಿರಬೇಕು, ಮಂದಿಯೊಳಗೆ ಹೆಂಗಿರಬೇಕು ಹಂಗೆ. ನಮ್ಮ ಮಕ್ಕಳ ಜೊತೆ ಮಕ್ಕಳಾಗಿರ್ತಾರೆ.
ಅವ್ರು ಅದನ್ನೇ ಹೇಳ್ತಿರ್ತಾರೆ ಯಾವಾಗ್ಲೂ, ಎಲ್ಲಿ ಮಂದಿ ಒಳಗೆ ಹೆಂಗಿರಬೇಕು, ಮಕ್ಳ ಜೊತೆ ಮಕ್ಕಳಾಗಿ ಬರೀತಾರ, ಹೊರಗೆ ಮಂದಿ ಜೊತೆ ನ್ಯಾಯ ಮಾಡೋಕ್ಕೆ ಅಂದರೆ ಈಗ ನ್ಯಾಯ ಬಗೆಹರಿಸೋದಂತಾರಲ್ಲ ದೊಡ್ಡವರು, ಹಂಗತನೂ ಹೋಗ್ತಾನೆ. ಸೊ ಹಂಗಾಗಿ ಅದು ಒಂಥರ ಕ್ಯೂರಾಸಿಟಿ, ಮಕ್ಳ ಜೊತೆ ಮಕ್ಕಳಾಗೋದು. ಈಗ ಅಂಥ ಮಾವುಗಳು ಎಲ್ಲಿ ಸಿಗ್ತಾರೆ ಹೇಳ್ರಿ, ನಾವು ಪುಣ್ಯ ಭಾಳ ಮಾಡೀವಿ. ಎದ್ದಕ್ಕಾಯ್ತು ನಮ್ಮ ಒಂದು ಸಪೋರ್ಟ್, ನಾವು ಏನೇ ಮಾಡಲಿ ಸಪೋರ್ಟಾಗಿ ನಿಂದಿರ್ತಾರೆ, ಅದು ತಪ್ಪು ಇದು ಮಾಡು ಅಂತಂದು. ಸೊ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡತ್ತಿದ್ವಿ. ಹಂಗೆ ಮನೆಯೊಳಗೆಲ್ಲ ಡಿ ಜೆ ಹಚ್ಚಿ ಡ್ಯಾನ್ಸ್ ಮಾಡತ್ತಿದ್ರು. ಇವರೆಲ್ಲ ಒಂಥರ ಹೆಂಗಂದ್ರೆ ಲಂಗ ಧ್ವನಿ ಒಳಗೆ ಮಸ್ತ ಕಾಣ್ತಿಲ್ಲ ಅವನ್ನೇ, ಅದನ್ನು ಹಾಡು ಹಚ್ಚಿತ್ತು. ಬಟ್ ಅದು ಕಾಪಿರೈಟ್ ಬರುತ್ತಂತ ನಾನು ಹಾಡನ್ನು ಹಾಕಿಲ್ಲ. ಒಂಥರ ಏನೋ ನಮ್ಮ ಮನೆಯೊಳಗೆ ಅದೊಂದು, ಈಗ ನನಗೆ ಎಷ್ಟು ನನ್ನ ಹಸ್ಬೆಂಡು ಅಲ್ಲಿ ಇದ್ದಾರಂದ್ರೂ ನಂಗೆ ಸ್ವಲ್ಪ ಬೇಜಾರಾಗ್ತಿತ್ತು ಮೊದಲ. ಇವಾಗಂತೂ ಮಕ್ಕಳಿದ್ದಾರೆ, ಮಕ್ಕಳು ಆದಮೇಲೆ ನಮ್ಮ ಮನೆಗೆ ಜಾಸ್ತಿ ಹುಡುಗರು ಬರತ್ತವು. ಮೊದಲೆಲ್ಲ ಬರ್ತಿರ್ಲಿಲ್ಲ. ನಾನು ಸ್ಕೂಲಿಗೆ ಹೋಗಿದ್ನಿ, ಮತ್ತು ನಾನು ಹಿಂಗಂದ್ರೆ ಒಂದು ಸ್ವಲ್ಪ ಸ್ಟ್ರಿಕ್ಟ್, ನಾನು ನೋಡಿದ ತಕ್ಷಣ ಟೀಚರ್ ಸ್ಟ್ರಿಕ್ಟ್ ಅದಾರ ಅಂತ. ಈಗಾದರೂ ಎಷ್ಟೋ ಜನ ಹುಡುಗರು ಸ್ಟ್ರಿಕ್ಟ್ ಅದಾರ, ಹೊಡಿತಾರೋ ಅವ್ರು, ಜಾಸ್ತಿ ಹೊಡಿತಾರೋ ಅವ್ರು, ಕೈ ಏಟು ಭಾರಿ ಇದಾವೆ ಅಂತ ಹೇಳ್ತಿರ್ತಾರೆ. ಹಾಗಾಗಿ ಅದಕ್ಕೆ ಬರ್ತಿದ್ದಿಲ್ಲ ಏನೋ ಗೊತ್ತಿಲ್ಲ. ಇವಾಗ ಚಂಪು ಮತ್ತು ಡಿಂಪು ಆದಮೇಲೆ ಬರತ್ತಾರ. ಸೊ ಅದನ್ನ ಸ್ವಲ್ಪ ಹಗ್ನ ಮಾಡ್ಕೊಂಡು ನೀವು ಎಂಜಾಯ್ ಮಾಡತ್ತೀರಿ ಅನ್ಕೋತೀನಿ. ಆದರೆ ಬ್ಯಾಡ್ ಕಮೆಂಟ್ ಹಾಕಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಇದು ನಮ್ಮ ಮನೆ ಪರ್ಸ್ನಲ್ ವಿಷಯ. ನಮಗೇನು ಎಂಜಾಯ್ ಬೇಕು ಅದನ್ನು ಮಾಡ್ತಿರ್ತೀವಿ. ನಿಮಗೂ ಕೂಡ ಸ್ವಲ್ಪ ಎಂಜಾಯ್ ಆಗಲಿ ಅಂತ ಅಷ್ಟೇ ನಾನು ಹಾಕೋದು, ಅದು ಬಿಟ್ಟು ಬೇರೆ ಇಲ್ಲ. ಆಮೇಲೆ ಏನು ಮಾಡೋಕ್ಕೆ ಕೆಲಸ ಇಲ್ಲ, ಏನು ದೊಡ್ಡವರಾಗಿ ನೀವೇ ಹಿಂಗೆ ಮಾಡ್ತೀರಿ ಅಂತ ಯಾರು ಕೆಟ್ಟದಾಗಿ ಕಮೆಂಟ್ ಹಾಕಬೇಡ್ರಿ. ನಾನು ಅಂದ್ಕೊಂಡಿದ್ದೀನಿ ಲಾಗ್ ಒಳಗೆ ಹಾಕಬೇಕು ಬೇಡ ಅಂತಂದು. ನಮ್ಮದು ಅಂದರೆ ಈಗ ನನ್ನ ಒಂದು ಪರ್ಸ್ನಲ್, ಈಗ ನನಗೆ ಬೈದ್ರೆ ನಾನು ಮಾಡಿದ ತಪ್ಪಿಗೆ ನಾನು ಅನ್ಸ್ಕೊತೀನಿ. ನನಗೇನೋ ಕಮೆಂಟ್ ಕೆಟ್ಟದಾಕ್ರಿ, ಏನೋ ಮಾಡಿರಿ, ನಾನು ಮಾಡಿರಬೇಕು ಅದಕ್ಕೆ ಹಾಕ್ತಾರೇನೋ ಅನ್ಕೋತೀನಿ ನಾನು. ಬಟ್ ನಮ್ಮ ಮನೆಯವ್ರಿಗೆ ಯಾರಿಗೂ ಕೆಟ್ಟದಾಗಿ ಕಮೆಂಟ್ ಹಾಕಕ್ಕೆ ಹೋಗ್ಬೇಡ್ರಿ ಪ್ಲೀಸ್. ಯಾಕಂದ್ರೆ ಅವ್ರು ನನಗೋಸ್ಕರ, ನಾನು ಮಾಡೋ ಒಂದು ವಿಡಿಯೋಕ್ಕೋಸ್ಕರ ಅವ್ರನ್ನ ಕೆಟ್ಟದಾಗಿ ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ. ಇನ್ನು ನಮ್ಮ ಅಪ್ಪಾಜಿ ಬಂದಿದ್ರಲ್ಲ, ಎಷ್ಟು ಅಂತಂದ್ರೆ ಅವ್ರನ್ನ ಭಾಳ ಮಿಸ್ ಮಾಡ್ಕೊಂಡ್ಬಿಟ್ಟಾರ ಅವರು. ಸೊ ಅವರಿಗೆ ತಿನ್ಸೋದು, ಅನ್ವಿಕಾ ನಮ್ಮ ಅಪ್ಪಾಜಿ ಹತ್ರ ಹೋಗಲೇ ಇಲ್ಲ. ಎಷ್ಟು ಬೇಜಾರಾತಂದ್ರೆ ಅಷ್ಟು ಬೇಜಾರಾಯಿತು. ನಮ್ಮ ಅಪ್ಪಾಜಿ ಅದನ್ನೇನಾತಿದ್ರು, ನನ್ನ ಮೊಮ್ಮಕ್ಕಳು ನನ್ನ ಹತ್ರ ಬರೋನೂ ಅಲ್ರು, ನಾನು ಬೇಗ ಬಂದಿದ್ರೆ ಬರ್ತಿದ್ರೇನೋ ಅಂತಂದು. ಒಂದು ಅರ್ಧ ತಾಸು ಆದಮೇಲೆ ಅವ್ರ ತಾತನ ಹತ್ರ ಹೋದ್ಲು. ಇನ್ನು ಅಪ್ಪಾಜಿ ಬಂದಿದ್ರಲ್ಲ, ಒಂದು ಸ್ವಲ್ಪ ಚಿಕನ್ ಮಾಡಿದ್ರಾಯ್ತು ಅಂತ ಅಂದ್ಕೊಂಡು ಚಿಕನ್ನ ತರ್ಸಕ್ಕೆ ಹೇಳಿದ್ವಿ. ಅಷ್ಟರೊಳಗೆ ದ್ರಾಕ್ಷಿ ತೊಗೊಂಡು ಬಂದಿದ್ರು. ದ್ರಾಕ್ಷಿ ಮತ್ತು ಚಿಕ್ಕು ಹಣ್ಣು, ನೆಕ್ಸ್ಟು ತುಪ್ಪ ತೊಗೊಂಡು ಬಂದಿದ್ರು. ನನ್ನ ಫೇವ್ರೇಟ್ ಅದು. ನಮಗೆ ತುಪ್ಪ ಇಲ್ಲ ಅಂದ್ರೆ ಊಟ ಇಲ್ಲವೇ ಇಲ್ಲ. ನಮಗೆ ತುಪ್ಪ ಬೇಕು. ಇಲ್ಲಿ ನನಗಷ್ಟು ಗೊತ್ತಿಲ್ಲ, ಮನೆಯೊಳಗೆ ಸಿಗೋದು. ಹಾಗಾಗಿ ತುಪ್ಪ ಹೇಳಿದ್ವಿ ನಮ್ಮ ಅಮ್ಮಗೆ, 1 kg ತುಪ್ಪ ಕಳ್ಸ್ಯಾರ. ಇನ್ನು ಇವ್ರಿಗೆ ಪೇಡೆ ತಿನ್ನಿಸ್ತೀನಿ ನಾನು. ಆಲ್ಮೋಸ್ಟ್ ಯಾವಾಗಾದರೂ ನನಗೆ ಕೆಲಸ ಭಾಳ ಇತ್ತು, ಅವ್ರಿಗೆ ಏನು ಅಡುಗೆ ಮಾಡೋಕ್ಕಾಗಿಲ್ಲ ಅಂದಾಗ ಮಾತ್ರ ಪೇಡೆ ತಿನ್ನಿಸ್ತಿರ್ತೀನಿ. ಹಿಂಗೆ ಶೇಂಗಾ ತೊಗೊಂಡು ಬಂದಾರ, ಶೇಂಗಾ ಬೆಳೀತಾರಲ್ಲ ಹಂಗಾಗಿ ತೊಗೊಂಡು ಬಂದರು. ಇದು ಲೈಟು, ಇದೇನೋ ಹಚ್ಚಿದ ತಕ್ಷಣ ಬಲ್ಬು ಕಲರ್ ಎಲ್ಲ ಇದು ಬೀಳುತ್ತಂತ, ರಿಫ್ಲೆಕ್ಟ್ ಆಗುತ್ತಂತ. ಹಾಗಾಗಿ ಅದನ್ನು ತೊಗೊಂಡು ಬಂದಾರ, ಅದನ್ನ ನೋಡ್ಕೋತಾ ಆಟ ಆಡ್ತಾರ ಅಂತಂದು ತೊಗೊಂಡು ಬಂದಾರ. ಹಂಗಾಗಿ ಅದನ್ನ ಹಾಕಬೇಕು ಅಂತ ಟ್ರೈ ಮಾಡಿದ್ವಿ. ಬಟ್ ನಮ್ಮದು ಸರ್ಜಾ ಮ್ಯಾಲೆ ಭಾಳ ದೂರ ಐತಲ್ಲ, ಹಂಗಾಗಿ ಹಾಕಲಿಲ್ಲ. ಎಷ್ಟು ಎಂಜಾಯ್ ಮಾಡತ್ತಿದ್ರು ನೋಡ್ರಿ. ಅದೊಂಥರ ನಮ್ಮ ಅಪ್ಪಾಜಿಗೆ ಹೆಂಗಂದ್ರೆ, ಮೊಮ್ಮಕ್ಕಳು ಬಿಟ್ಟು ಯಾರೇ ಆಗಲಿ ಎಲ್ಲರೂ ಅಂತಾರ, ಹೆಣ್ಮಕ್ಳಿಗೆ ಭಾಳ ಜೀವದಾರ ನಿಮ್ಮಪ್ಪ, ಹೆಣ್ಮಕ್ಳಿಗೆ ಭಾಳ ಜೀವದಾರ. ನಾವು ಗಂಡನ ಮನೆಗೆ ಬಂದ್ರೆ ನಮ್ಮ ಅಪ್ಪಾಜಿ ಎಷ್ಟೋ ಒಂದು ವಾರ ಏನೋ 2 ವಾರ ಊಟನೇ ಮಾಡಿರಲಿಲ್ಲ ಅಂತ. ಬರೀ ಎಲ್ಲಾದರೂ ಹೋಗಿ ಒಂದು ಸ್ವಲ್ಪ ಬರೀ ಅಳೋದು ಹಿಂಗೆ ಮಾಡಿದ್ರಂತ. ನಂಗೆ ಅದನ್ನೆಲ್ಲ ಕೇಳಿದ ಭಾಳ ಬೇಜಾರಾಯಿತು. ಇನ್ನು ಚಿಕನ್ ಮಾಡಿದ್ವಲ್ಲ, ಚಿಕನ್ನು ಊಟ ಹಾಕಾಕ್ತೀವಿ. ಕಟ್ಟಗೆ ರೊಟ್ಟಿ ಇರ್ತಾವೆ ನಮ್ಮ ಮನ್ಯಾಗ. ಚಿಕನ್ನಿಗೆ ಎಲ್ಲರಿಗೂ ನಮ್ಮ ಮನೆಯೊಳಗೆ ಯಾರೇ ಇರಲಿ ಚಿಕನ್ನಿಗೆ ಕಟ್ಟಗೆ ರೊಟ್ಟಿ ಬೇಕು. ಸೊ ಅಂದ್ರೆ ಅಪ್ಪಾಜಿ ಅಲ್ಲಿ ಭಾಳ ಮಾಡಲ್ಲ ನಾವು. ಅಲ್ಲಿ ನಾವು ಇರೋದು ಐನಾರ್ ಓಣಿ ಒಳಗೆ ಅದೀವಿ. ಬಟ್ ನಮ್ಗೆ ಅಷ್ಟು ಎಡಿಕ್ಟ್ ಇಲ್ಲ ನಾವು ಅಲ್ಲಿ. ಬಟ್ ಇಲ್ಲಿ ಹಿಂಗಂದ್ರೆ ಒನ್ ಡೇ ಬಿಟ್ಟು ಒನ್ ಡೇ ಬೇಕಾ ನಮಗೆ, ಹಂಗಾಗ್ಬಿಟ್ಟೈತಿ. ಅಲ್ಲಿ ಹೋದ್ಮೇಲೆ ಇವಾಗ ಅಂತಿರ್ತೀವಿ, ಡ್ಯಾಡಿ ನಮ್ಮ ತೊಗೊಂಡ್ಕೊಡು ನಮ್ಮ ಚಿಕನ್ ತಿನ್ನಂಗಾಗೈತೆ ಅಂತಂದು. ಸೊ ಇನ್ನು ಜಾತ್ರೆ ಬಂತು, ಹೋಗಬೇಕು. ಸೊ ಇವ್ರ ಲಗೇಜ್ ಎಲ್ಲ ಜಾಸ್ತಿ ಆಗ್ತಾವಲ್ಲ, ನನಗೆ ತೊಗೊಂಡು ಹೋಗೋದಾಗಲ್ಲ ಅನ್ನೋದಕ್ಕೆ ಒಂದು ಗೊಬ್ಬರ ಚೀಲದಾಗ ಹಾಕಿನೇ ತೊಗೊಂಡು ಹೊಂಟಾರ. ಅಂದ್ರೆ ನನಗೆ ಇವ್ರು ಇಬ್ಬರು ಆಗ್ತಾರಲ್ಲ, ಈಗ ಅಟ್ಲೀಸ್ಟ್ ಒಂದು 2-3 ಜೋಡರ ಹೊಸ ಡ್ರೆಸ್ ಬೇಕು, ಡೈಲಿ ಯೂಸಿನ ಬೇಕು. ಒಂದೇ ಪಾಪ ಹೋಗಿತ್ತಂದ್ರೆ ಏನೋ ಮೇಂಟೈನ್ ಮಾಡ್ಬೋದು. ನಾನು ಏನೂ ಕೊಟ್ಟಿಲ್ಲ, ಇವರು ಅಷ್ಟೇ ಕೊಟ್ಟು ಕಳ್ಸೀನಿ. ಇನ್ನು ಇವ್ರಿಗೆ ಒಂದು ಸ್ವಲ್ಪ ಅಡುಗೆ ಮಾಡಬೇಕು. ಜಾಸ್ತಿ ದಿನ ಆಯ್ತು. ಓಟ್ಸು ಮಕಾನದ್ದೆಲ್ಲ ಪೌಡ್ರ್ ಮಾಡಿಟ್ಟಿದ್ನಿ, ಅದನ್ನ ಮಾಡಬೇಕು ಅಂತಂದು ಎಲ್ಲ ಸಾಣಿಸ್ಕೊಳತ್ತೀನಿ ನಾನು. ಯಾವಾಗ ಅಲ್ಲಿ ಪಾಪುಗಳಿಗೆ ಸ್ವಲ್ಪ ಸಾಣಿಸಿನ ಮಾಡಿರಿ, ಯಾಕಂದ್ರೆ ಅದು ಹೆಲ್ತಿಗೂ ಒಳ್ಳೆಯದು.
ಅದ್ರೊಳಗೆ ಏನೇ ದೊಡ್ಡದಿದ್ರು ಇದು ನಡಿತೈತೆ ಅವ್ರಿಗೆ, ಯಾಕಂದ್ರೆ ಇನ್ನೂ ಅಷ್ಟು ದೊಡ್ಡದು ಇರಲ್ಲ ಡೈಜೆಸ್ಟಿವ್ ಸಿಸ್ಟಮ್ ಅವರಿಗೆ ಅರ್ಗಿಸ್ಕೊಳಕ್ಕೆ. ಇನ್ನು ನಾವು ಎಷ್ಟು ಕೇರ್ ತೊಗೊಂಡು ಮಾಡಿದ್ರು ಕಡಿಮೆನ. ನಾನು ಫುಡ್ ರೆಸಿಪಿನ ಆಲ್ಮೋಸ್ಟ್ ಎಲ್ಲನೂ ಶೇರ್ ಮಾಡೀನಿ. ಬಟ್ ಇವಾಗದು ಎಷ್ಟೋ ಜನಕ್ಕೆ ಒಬ್ಬೊಬ್ಬರಿಗೆ ಇಲ್ಲ ಫುಡ್ ರೆಸಿಪಿ ಬೇಡ, ಯಾಕಂದ್ರೆ ನಮ್ಮ ಮಕ್ಕಳಿಲ್ಲ ನೋಡೋರಿಗೆ ಒಂದು ಸ್ವಲ್ಪ ಬೇಜಾರಾಗುತ್ತೆ ಅಂತ ಹೇಳಿದ್ದಕ್ಕೆ ನಾನು ಬಿಟ್ನಿ. ಆದಷ್ಟು ನನ್ನ ಫುಡ್ ರೆಸಿಪೀಸು ಇದಾವೆ, ಒಂದು ಸಾರಿ ಚೆಕ್ ಮಾಡಿಕೊಡ್ರಿ. ಭಾಳ ಅಂದ್ರೆ ಭಾಳ ಒಂಥರ ಪ್ರೋಟೀನು ವೇಟ್ ಗೇನಿಗೆ ಭಾಳ ಹೆಲ್ಪ್ ಆಗ್ತೈತಿ ಮಕ್ಕಳಿಗೆ. ಆ ಥರದ್ದು ನಾನು ಎಲ್ಲ ವಿಡಿಯೋಸ್ ಮಾಡೀನಿ. ಡೈಲಿ ಅವನೇ ಕೊಡ್ತೀನಿ ನಾನು, ಇವಾಗ ಅದ್ರ ಚೇಂಜ್ ಇಲ್ಲ. ಬಟ್ ಸ್ವಲ್ಪ ಇವಾಗ 10 months ಅದಾರಲ್ಲ, ಹಾಗಾಗಿ ಇವಾಗ ಒಂದು ಸ್ವಲ್ಪ ಅನ್ನ ಸಾರು ಒಂದು ಸ್ವಲ್ಪ ಅವ್ರಿಗೆ ಖಾರ ಇಂಟ್ರೊಡ್ಯೂಸ್ ಮಾಡೋದು ರೂಢಿ ಮಾಡತ್ತೀನಿ. ಸೊ ಅದನ್ನು ಯಾವ ಥರ ಮಾಡೀನಿ ಅಂತ ನಿಮ್ಗೆ ಒಂದು ವಿಡಿಯೋದೊಳಗೆ ಹೇಳ್ತೀನಿ. ಈಗ ಅವ್ರ ಖಾರ ನಾನು ಏನೇ ಹಾಕ್ಕೊಟ್ರು ಖಾರ ತಿಂತಾರ. ಸೊ ಇದಕ್ಕೆ ಏನು ಮಾಡಿದೆ, ಈ ಹಿಟ್ಟು ಇದಕ್ಕೆ ಎಲ್ಲ ಹಾಕಿರ್ತೀವಲ್ಲ, ಇದಕ್ಕೆ ಬಿಸಿ ನೀರು ಏನು ಹಾಕಕ್ಕೆ ಹೋಗ್ಬೇಡ್ರಿ, ತಣ್ಣೀರು ಹಾಕಿ ಈ ಥರ ಒಂದು ಬೀಟ್ರ್ ತೊಗೊಂಡು ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಡ್ರಿ. ಅಂದರೆ ಇದೇನು ಗುಳಿ ಬರಬಾರ್ದು, ಹಿಟ್ಟಿಟ್ಟಿರಬಾರ್ದು ಹಾಗಾಗಿ. ಸೊ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಒಂದು ಪ್ಯಾನ್ ಇಟ್ಕೊತೀನಿ ನಾನು. ಅದನ್ನ ಹೇಳತ್ತಿದ್ನವ್ರಿಗೆ, ಇಲ್ಲಮ್ಮ ನಿಂಗೆ ಮಮ್ಮೂ ಬೇಕಲ್ಲ ಅಂತಂದು. ಸೊ ಇದನ್ನು ಇನ್ನು ರೆಡಿ ಮಾಡಿ ಒಂದು ಸ್ವಲ್ಪ ಆರ್ಸಕ್ಕೆ ಬಿಟ್ಬಿಡ್ತೀನಿ ನಾನು. ಹಂಗೆ ನಂಗೆ ನಿಜ ಖುಷಿ ಆಯಿತು ಸಡನ್ನಾಗಿ ನಿಮ್ಮ ಒಂದು ಪ್ರೀತಿ, ಈ ಪ್ರೀತಿಯಿಂದನೇ ಇಷ್ಟು ನನಗೆ ಬಂದಿರೋದು. ನಾನು ಸಡನ್ನಾಗಿ 3 ದಿನದಾಗ ನನಗೆ ವಾಚ್ ಟೈಮ್ ಅವರ್ಸ್ ಕಂಪ್ಲೀಟ್ ಆಯಿತು. ಅಂದರೆ ಫಸ್ಟ್ ಇತ್ತು, ಬಟ್ ಅಷ್ಟು ಆಟೋಮೆಟಿಕ್ ಅಷ್ಟು ಹೋಗಿದ್ದಿಲ್ಲ ನಂದು. ನನಗೆ ಸಡನ್ನಾಗಿ ಓಪನ್ ಮಾಡಿದ ತಕ್ಷಣ ಅಪ್ಲೈ ನೋವು ಅಂತ ಬಂದುಬಿಟ್ಟಿತ್ತು. ಎಷ್ಟು ಖುಷಿ ಅಂದರೆ ನನಗೆ ಹೇಳ್ಕೊಳಕ್ಕೆ ಆಗದಷ್ಟು ಖುಷಿ. ನನಗೆ ಎಷ್ಟೋ ಒಂದು ವರ್ಷದ ಒಂದು ಪರಿಶ್ರಮ ಇದು. ನನಗೆ ಎಷ್ಟೋ ಜನ ನಂಗೆ ಅಂದಾರ, ಏನು ಮಾಡ್ತಾಳೆ ಈಕಿ ಯೂಟ್ಯೂಬ್ ಮಾಡಿ, ಏನು ಮಾಡೋಕ್ಕೆದಳಿಕಿ ಮನೆಯಿಂದ ಎಲ್ಲ ತೋರಿಸ್ತಾಳೆ, ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಇದ್ದಿದ್ದೆಲ್ಲ ತೋರಿಸ್ತಾಳೆ ಮಂದಿಗೆ, ಏನೈತೆ ಅದರಿಂದ ಅಂತ ಎಷ್ಟೋ ಜನ ಅಂದಾರ. ಇನ್ನೊಬ್ರು ಈಕಿಗೆ ವಿಡಿಯೋ ಮಾಡೋದು ಬಿಟ್ಟರೆ ಕೆಲಸನೇ ಇಲ್ಲ, ಎಲ್ಲನೂ ಬರೀ ಎಷ್ಟೋ ಜನ ಅಂದಾರ, ಎಲ್ಲೋದ್ರೂ ವಿಡಿಯೋ ಮಾಡ್ತಾಳೆ ಈಕಿ, ಏನು ಒಂಥರ ಅನ್ಸಲ್ಲೇನಿಕಿಗೆ ಅಂತ ಎಲ್ಲೋ ಅಂದಾರ. ನನಗೆ ಅದೆಲ್ಲ ಕೇಳಿದಾಗ ಅನಿಸ್ಬಿಡ್ತೈತೆ, ಯೂಟ್ಯೂಬ್ ಯಾಕೆ ನನಗೆ ಬೇಕಾ ಇಷ್ಟೆಲ್ಲ ಅನಿಸ್ಕೊಂಡ್ರು ಬೇಕಾ ಇಷ್ಟೆಲ್ಲ ಮಾತಾಡ್ತಾರೆ, ನಂಗೆ ಯಾರು ಸಪೋರ್ಟ್ ಮಾಡ್ತಾರೆ, ಸುಮ್ಮನೆ ಬ್ಯಾಡ್ ಬಿಡು ಮನೆಯೊಳಗೆ ಏನರ ಅಂದ್ರೆ ಅನ್ನಿಸ್ತಿತ್ತು. ಬಟ್ ಆಮೇಲೆ ಅನ್ನಿಸ್ತು, ಇಲ್ಲ ಮನೆಯೊಳಗೆ ಯಾರು ಏನೇ ಅನ್ನಲಿ ನಾ ಹೆಂಗಿದ್ರು ಅಂತಾರೆ. ನಾನು ಯೂಟ್ಯೂಬ್ ಬಿಟ್ಟ ಮೇಲೂ ಎಷ್ಟೋ ಜನ ನನಗಂದ್ರು, ಯೂಟ್ಯೂಬ್ ಮಾಡಿದ್ಲು ಅರ್ಧಕ್ಕೆ ಬಿಟ್ಲು, ಏನರ ಮಾಡ್ತಾಳಿಕ್ಕಿ ಇಟ್ಟೈಕಿದ್ದು ಅಂತ ಅಂದರು. ನನಗೆ ಅವಾಗ ಅನ್ನಿಸ್ತು, ಮಾಡಿದ್ರು ಮಾತಾಡ್ತಾರೆ, ಮಾಡಲಿಲ್ಲ ಅಂದರೂ ಮಾತಾಡ್ತಾರೆ ಅಂದಮೇಲೆ ಮಾಡಿದ್ದಿರಬೇಕು ಇದನ್ನು ಅಂತಂದು ಡಿಸೈಡ್ ಆಗಿ ವಾಪಸ್ಸು ನಾವು ಬರೀ ಜಸ್ಟ್ ನಮ್ಮ ಮನೆಯವರಷ್ಟೇ ನಂಗೆ ಓಕೆ ಅಂದರು. ಯಾರು ಅಂದರೆ ಯಾರೂ ಇಲ್ಲ, ಎಲ್ಲರನ್ನೂ ಎದುರ್ಕೊಂಡು ಮಾಡ್ತಿದ್ದೀನಿ. ನಿಜ ಇನ್ನೂ ನಂಗೆ ಯಾರೂ ಅಷ್ಟು ಸಪೋರ್ಟ್ ಇಲ್ಲ, ಬಟ್ ನಾನು ಮಾಡ್ತಿದ್ದೀನಿ, ಮಾಡಬೇಕು ಅಂತಂದು ಡಿಸೈಡ್ ಆಗಿನಿ, ಹಂಗಾಗಿ ಮಾಡತ್ತೀನಿ. ಇನ್ನು ಅಪ್ಪಾಜಿ ಕೂಡ ಹೊಂಟರು. ನಂಗೆ ನಿಜ ಅಂದರೆ ನಮ್ಮ ಆಂಟಿಯವರು ನೋಡ್ತಾರೆ ನೋಡಿ, ಎಲ್ಲರೂ ನಮ್ಮ ಮಮ್ಮಿ ನೋಡ್ತಾಳೆ, ನಮ್ಮ ಅಪ್ಪಾಜಿ ಒಂದು ಸ್ವಲ್ಪ ನೋಡಿರ್ತಾರೆ, ಅಷ್ಟೇ ನೋಡಲ್ಲ ಅವರು. ನಂಗೆ ನಿಜ ಖುಷಿ ಆಯಿತು. ಇವಾಗ ಅನ್ಸತ್ತೈತಿ, ಇವಾಗ ಆಲ್ಮೋಸ್ಟ್ ಅಂತಾರೆ, ಯೂಟ್ಯೂಬ್ನೊಳಗೆ ಭಾರಿ ಕಮೆಂಟ್ಸ್ ಬರ್ತವೆ ನಿನಗೆ, ಎಲ್ಲರೂ ಲೈಕ್ ಮಾಡ್ತಾರೆ, ಎಲ್ಲರೂ ನೋಡ್ತಾರೆ ನೀನು ವಿಡಿಯೋ. ಮತ್ತು ಇಲ್ಲಿಯವರೇ ಇವಾಗ ನನಗೆ ಯೂಟ್ಯೂಬ್ ಮಾಡಿ ಏನು ದಬ್ಬಾಕ್ತೀನಿ ಅಂದವ್ರನ್ನೇ ಈಗ ಯಾಕೆ ವಿಡಿಯೋ ಹಾಕಿಲ್ಲ, ಇವತ್ತು ಹಾಕೇ ಇಲ್ಲಲ್ಲ, ಚಂದ ಭಾರಿ ಚಂದ ಮಾಡತ್ತಿ ಅಂತಂದು ಅನ್ನತ್ತಾರೆ. ನಂಗೆ ಅನಿಸ್ತಾ ಇದು ಬೇಕಾಗಿತ್ತು ನನಗಂತ ಅನ್ಸುತ್ತಾ. ಯಾಕಂದ್ರೆ ಯಾರು ನಮ್ಮನ್ನು ತುಳಿತಿರ್ತಾರಲ್ಲ ಅವ್ರನ್ನ ತುಳಿದು ಬೆಳೆಯೋದಂದ್ರೆ ಇದು ಅನ್ಸುತ್ತಲ್ಲ. ಸೊ ಯೂಟ್ಯೂಬ್ ಅನ್ನೋದು ಎಷ್ಟೋ ಒಂದು ಹೆಣ್ಮಕ್ಳು ಕನಸಾಗಿರುತ್ತೆ. ಎಲ್ಲರೂ ಆನ್ ಮಾಡಿರಿ, ಅದ್ರಾಗ ಏನಿಲ್ಲ, ನಿಮ್ಮ ಲೈಫ್ ಸ್ಟೈಲ್ನ ತೋರಿಸೋದ್ರಿಂದ ಏನೂ ಇಲ್ಲ. ಯಾಕಂದರೆ ಇದರಿಂದ ಫಸ್ಟು ಅರ್ನಿಂಗ್ ಮಾಡ್ಬೋದು ನಾವು. ಮನೆಯೊಳಗೆ ಕುಂತ್ಕೊಂಡು ಅಟ್ಲೀಸ್ಟ್ ನಾವು ಎಲ್ಲದಕ್ಕೂ ಇನ್ನೊಬ್ರ ಹತ್ರ ಕೇಳೋಕ್ಕಾಗಲ್ಲ ಖರ್ಚು, ನಮ್ಮ ಖರ್ಚಿಗೆ ಆಗುತ್ತೆ ಅನ್ನೋದು. ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ 2022 ಯೂಟ್ಯೂಬ್ನ ಸ್ಟಾರ್ಟ್ ಮಾಡೀನಿ. ಮೇ 25 ಫಸ್ಟ್ ವಿಡಿಯೋ ಹಾಕಿದ್ದು ನಾನು. ಅದು ಎಷ್ಟು ಹೆಂಗೆ ಓಡಾತಿತ್ತು ಅಂದ್ರೆ ಹಂಗೆ ಓಡಾತಿತ್ತು. ಬಟ್ ನನಗೆ ಒಂದು ಸ್ವಲ್ಪ ರಿಸ್ಟ್ರಿಕ್ಷನಿಂದ ನಾನು ಯೂಟ್ಯೂಬ್ ಚಾನಲ್ ಡಿಲೀಟ್ ಮಾಡಿರಲಿಲ್ಲ, ವಿಡಿಯೋಸ್ ಡಿಲೀಟ್ ಮಾಡಿದ್ನಿ. ಮತ್ತು ನೆಕ್ಸ್ಟ್ ಹಾಕಿದ್ನಿ, ಅದು ಭಾರಿ ಓಡ್ತು. ಬಟ್ ಅದು ಒಂದು ಸ್ವಲ್ಪ ರಿಸ್ಟ್ರಿಕ್ಷನಿಂದ ಅವನು ಡಿಲೀಟ್ ಮಾಡಿದ್ನಿ. ಇದು 3ನೇ ಸಾರಿ ಇವಾಗ ಕಂಟಿನ್ಯೂ ಮಾಡತ್ತೀನಿ. ಇವಾಗ ಅಂದ್ಕೊಂಡಿನಿ, ಯಾರು ಏನೇ ಅನ್ನಲಿ ನಾನು ತಲೆ ಕೆಡಿಸ್ಕೋಬಾರ್ದು, ಯಾರು ಏನೇ ಬೈದರೂ ನಂದು ಒಂದು ವೇ ಐತಿ, ನಾನು ತಲೆ ಕೆಡಿಸ್ಕೋಬಾರ್ದು ಅಂತಂದು ಡಿಸೈಡ್ ಆಗೀನಿ. ಚಂಪು ಊಟ ಆದಮೇಲೆ ಒಂದು ಸ್ವಲ್ಪ ಆಟ ಆಡ್ತಾಳಕ್ಕೆ ಕೈ ಬಿಡ್ತಾಳೆ, ಹಂಗಾಗಿ ಸ್ವಲ್ಪ ಜೋಕಾಲಿ ಒಳಗೆ ಆಟ ಆಡ್ಸಿದ್ರು ಅಂತಂದು ಮಾಡಿದ್ವಿ. ಎಷ್ಟು ಸ್ಟೈಲಾಗಿ ಕೂತಾವಳ್ರಿ ಜೋಕಾಲಿ ಒಳಗೆ, ಕಾಲೆಲ್ಲ ಹಿಂದೆ ಹಾಕಿ. ಅಯ್ಯಯ್ಯೋ ಇವಳು ಸ್ಟೈಲು ಇವಳು. ನನಗೇನಂದರೆ ನನ್ನ ಮಕ್ಕಳು ನನ್ನ ಮಕ್ಕಳು ಅಥವಾ ಕಂಪ್ಯೂಟ್ರ್ ಮಕ್ಕಳು ಅನ್ನಿಸ್ಬಿಡುತ್ತೆ, ಅಷ್ಟು ಒಂಥರ ಇದ್ದಾರೆ ಅವರು. ಏನು ಒಂದು ಸ್ವಲ್ಪ ಏನು ಹೇಳಿದ್ರು ಅವ್ರಿಗೆ ಅರ್ಥ ಮಾಡ್ಕೊಳ್ಳೋಂಥ ಕೆಪಾಸಿಟಿ ಐತಿ. ನಿಜ ನೀವು ನಂಬಲ್ಲ. ನಾನು ಏನು ನಿಂದು ಇದು ತಪ್ಪಲ್ಲ ಅಂದರೆ ಹೂ ಅನ್ನೋದಾಯ್ತು, ಏನೋ ಒಂದು ಹೇಳಿ ಅರ್ಥ ಬೇಗ ಮಾಡ್ಕೋತಾರ. ಇನ್ನು ನಿಪ್ಪಲ್ಲಿ ತಾನೇ ಇಟ್ಕೊಂಡು ಕುಡಿತಾವಡ್ರಕ್ಕೆ ನೋಡಿರಿ, ನಾವು ಕುಡಿಸಿದ್ರೆ ಅವ್ಳಿಗೆ ಇಷ್ಟ ಆಗಲ್ಲ.
ಕೈಯಾಗಿ ಇಟ್ಕೊಂಡು ತಾವ ಕುಡಿತಾರ, ಅಷ್ಟು ಅಂದ್ರೆ ಅಷ್ಟು ಫಾರ್ವರ್ಡ್ ಆಗ್ಬಿಟ್ಟಾರ ನನ್ನ ಮಕ್ಕಳು. ಅವಳಿಗೆ ಸ್ವಲ್ಪ ನಿದ್ದೆ ಜಾಸ್ತಿ ಬರತೈತಿ, ಹಾಗಾಗಿ ಸ್ವಲ್ಪ ಕೆಳಗೆ ತೊಗೊಂಡು ಮಲಗಿಸ್ಬಿಡ್ಬೇಕು. ಇನ್ನು ಇವರು ಆಟ ಆಡಕ್ಕೆ ಬಿಡ್ಬೇಕು ಇವ್ರನ್ನ. ಡಿಂಪು ಆಟ ಆಡತ್ತಿದ್ಲು, ಚಂಪು ಎದ್ಲು ಮಲ್ಕೊಂಡು. ಡ್ರೆಸ್ಸು ಒಂದು ದಿನಕ್ಕೊಂದು 8-9 ಡ್ರೆಸ್ ಚೇಂಜ್ ಮಾಡ್ತಾರೆ ನನ್ನ ಮಕ್ಕಳು. ಒಂದು ಬಟ್ಲ ಕೊಟ್ಟಿದ್ನಿ, ಆಟ ಆಡೋದು ಬಿಟ್ಟಿದ್ರು. ಅವ್ರ ಪಾಡಿಗೆ ಅವ್ರು ಆಟ ಆಡ್ತಾರೆ ಅಷ್ಟೇ, ಇವಾಗ ಆಡ್ಸಾತಿಲ್ಲ. ಬಟ್ ಬಿಟ್ಟಿರ್ತಿಲ್ಲ, ನಂಗೆ ಅದೇ ಒಂದು ಪ್ರಾಬ್ಲಮ್ಮು. ಇನ್ನು ಇವರಿಗೆ ಒಂದು ಸ್ವಲ್ಪ ಇಂಜೆಕ್ಷನ್ ಇತ್ತು, ಬ್ಲಡ್ದು ಕಂಟೆಂಟ್ ಕಡಿಮೆ ಐತಿ ಅಂತಂದು ಇಂಜೆಕ್ಷನ್ ಕೊಟ್ಟಿದ್ರು. ಹಂಗಾಗಿ ಇಂಜೆಕ್ಷನ್ ಮಾಡಿಸ್ಕೊಂಬರಕ್ಕೆ ಹೊಂಟೀವಿ ಹಾಸ್ಪಿಟ್ಲಿಗೆ. ಹಿಂಗೆ ಮಾಡ್ತಾರೋ ನಂಗೆ ಫುಲ್ ಭಯ ಆಗತ್ಬಿಟ್ಟೈತಿ. ಅದ್ರೊಳಗೆ ಫಸ್ಟ್ ಟೈಮ್ ಅವರಿಗೆ ಬ್ಯಾಕಿಗೆ ಇಂಜೆಕ್ಷನ್ ಮಾಡೋದು. ನನ್ಗೆ ಏನು ಹೆಂಗೆ ಕಂಟ್ರೋಲ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಆಲ್ಟರ್ನೇಟಿವ್ ಡೇಸ್ ಕೊಟ್ಟಾರ, ಒಂದಿನ ಬಿಟ್ಟು ಒಂದಿನ ಮಾಡಿಸ್ರಿ ಅಂತ ಕೊಟ್ಟಾರ. ಇವಾಗ ಯಾಕೋ ಹೆಂಗೋ ಸುಮ್ಮನಿದ್ದಾಳ. ಇನ್ನು ನೋಡಬೇಕು ಬಂದ ತಕ್ಷಣ ಹೆಂಗೆ ಮಾಡ್ತಾರೇನೋ ಅಂತ. ಸೊ ನೈಟ್ ಮನೆಗೆ ಬಂದ್ವಿ. ಜಾಸ್ತಿ ಹತ್ರು, ಹೆಂಗಂದರೆ ಪೋಲಿಯೋಗಿಂತ ಜಾಸ್ತಿ ಹತ್ರು. ಯಾಕಾದರೂ ಮಾಡ್ಸಿನಿ ಅನ್ನಿಸ್ತು. ಇನ್ನು ಗುಂಡ ಒಂದು ಸ್ವಲ್ಪ ದೇವ್ರಿಗೆ ಹೋಗಿ ಬಂದಿದ್ದ, ಅದು ಭಂಡಾರ ಹಚ್ಕೊಂಬಂದಿದ್ನ, ಅದನ್ನೊಂದು ಸ್ವಲ್ಪ ತೋರ್ಸಾತಿದ್ದೀನಿ ನಾನು. ಏನೋ ಮಕ್ಳ ಜೊತೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಬೆಳಗ್ಗೆ ಆಗುತ್ತಾ ನೈಟ್ ಆಗುತ್ತಾ, ಬೆಳಗ್ಗೆ ಆಗುತ್ತಾ ನೈಟ್ ಆಗುತ್ತಾ. ಮೊದಲು ಯಾವಾಗ ಟೈಮ್ ಹೋಗುತ್ತಿದ್ದು ಅಂತಂದು. ಇನ್ನು ಇವತ್ತೊಂದು ಸ್ವಲ್ಪ ಎಲ್ಲ, ಯಾಕಂದರೆ ಅದು ಸ್ವಲ್ಪ ಡಿಫ್ರೆಂಟು. ನನ್ನ ಮಾನಿಟೈಸೇಷನ್ ಆನ್ ಆಗೈತಲ್ಲ, ಹಾಗಾಗಿ ಸ್ವೀಟ್ ತಿನ್ನಬೇಕು ಅನ್ಸತೈತಿ. ಮನೆಯೊಳಗೆ ಡಿಫ್ರೆಂಟಾಗಿ ರೆಸಿಪಿ ಮಾಡಬೇಕು ಅಂದ್ಕೊಂಡು, ಇದು ಅಕ್ಕಿ ಇಟ್ಟು ಎಲ್ಲ ಮಿಕ್ಸ್ ಮಾಡಿ ಒಂದು ಬಜ್ಜಿ ಮಾಡಬೇಕು ಅಂದ್ಕೊಂಡು, ಅಕ್ಕಿ ಒಂದು ಹಾಫ್ ಆನ್ ಅವರ್ ಮೊದಲು ನೆನೆಕಿಡಬೇಕು ತೊಳೆದು. ಅದನ್ನು ನೀಟಾಗಿ ಮಿಕ್ಸರಿಗೆ ಹಾಕ್ಕೊಂಡು, ಇದಕ್ಕೆ ಒಂದು ಸ್ವಲ್ಪ ಹಸಿಮೆಣ್ಸಿಕಾಯಿ, ಒಂದಿಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಮಸಾಲೆನೂ ಹಾಕೋತಾರೆ. ಬಟ್ ಬಿಡ್ರಿ, ಬೇಡ, ಅಜ್ವಾನ ಹಾಕ್ಕೊಳ್ರಿ. ಮತ್ತು ಒಂದು ಸ್ವಲ್ಪ ಏನಪ್ಪ ಏನು ಅಂತಾರಲ್ಲ, ಕೊತ್ತಂಬರಿ ಹಾಕ್ರಿ. ಹಾಕಿ ಈ ಥರ ಎಣ್ಣೆ ಕಾದ್ಮೇಲೆ ಕೈಲೇ ಬಿಟ್ಬಿಟ್ರೆ ಮುಗೀತು. ಎಷ್ಟು ಟೇಸ್ಟ್ ಇರ್ತಂದ್ರೆ ಅಷ್ಟು ಟೇಸ್ಟ್ ಆಗುತ್ತಾ, ನಿಜ ಟೇಸ್ಟ್ ಆಗಿರುತ್ತಾ. ಬೇಕಾದ್ರೆ ಒಂದ್ಸರಿ ಟ್ರೈ ಮಾಡಿರಿ. ನನಗೂ ಒಮ್ಮೆ ಮಾಡಿದ್ದಿಲ್ಲ, ನಿನ್ನೆ ಮಾಡಿದ್ದು. ಅಂದ್ರೆ ಭಾಳ ಟೇಸ್ಟ್ ಐತಿ. ಇನ್ನು ಮಕ್ಕಳಿಗೂ ಆಗುತ್ತೆ ಅಂತಂದು ಫಸ್ಟ್ ಒಂದೇ ಮೆಣ್ಸಿಕಾಯಿ ಹಾಕಿದ್ವಿ ನಾವು. ಬಟ್ ಆಮೇಲೆ ಅವರು ತಿಂದ ಮೇಲೆ ನಾವು ಮತ್ತೆ ಒಂದು 2-3 ಮೆಣ್ಸಿಕಾಯಿ ಹೆಚ್ಚಿಗೆ ಹಾಕಿ ಮಾಡ್ಕೊಂಡ್ವಿ. ಒಂದು ಪಲಾವ್ದೊಳಗೆ ನಾವು ಪಲಾವ್ ಮಾಡಿದ್ವಲ್ಲ ನೈಟು, ಪಲಾವಿಗೆ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಅಂದ್ಕೊಂಡು ಮಾಡಿದ್ವಿ. ಇಷ್ಟ ಇವತ್ತಿನ ರೆಸಿಪಿನೂ ಆಯ್ತು, ಮತ್ತು ಒಂದು ಗುಡ್ ನ್ಯೂಸಿಗೋಸ್ಕರ ಸ್ವೀಟೂ ಮಾಡಿದ್ನಿ. ಸೊ ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ ಮಾಡಿರಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ. ನಿಮ್ಮ ಒಂದು ಪ್ರೀತಿ ಸದಾ ನಂಗೆ ಬೇಕು. ಸೊ ನಿಮ್ಮ ಪ್ರೀತಿಗೆ ನಾನು ಯಾವಾಗಲೂ ಚಿರಋಣಿ. ನೀವೇ ಇದಕ್ಕೆ ಕಾರಣ. ನಾನು ಏನೋ ಒಂದು ಮಾಡ್ತಿದ್ದೀನಿ ಅಂದರೆ, ನೀವು ಯಾರು ನನ್ನ ವಿಡಿಯೋ ನೋಡಲಿಲ್ಲ, ಕಮೆಂಟ್ ಮಾಡಲಿಲ್ಲ, ನಿಮ್ಗೆ ಇಷ್ಟ ಆಯ್ತಂದ್ರೆ ಕಮೆಂಟ್ ಮಾಡಿರ್ತಿರಲ್ಲ, ಆ ಕಮೆಂಟ್ ಮಾಡಲಿಲ್ಲ, ಲೈಕ್ ಮಾಡಲಿಲ್ಲ ಅಂದಿದ್ರೆ ನಾನು ಹಿಂಗೆ ಇರ್ತಿದ್ನೇನೋ ಎಲ್ಲರ ಜೊತೆ ಅನಿಸ್ಕೋತಾ ಅಂತ ಒಂದು ಸಾರಿ ಅನ್ಸುತ್ತಾ. ನಿಜ ನನ್ಗೆ ಏನಂತಂದ್ರೆ, ಯಾವ ಥರ ಮಾಡಬೇಕು ವಿಡಿಯೋ, ನನಗೆ ವಿಡಿಯೋ ಖಾಲಿ ಪಿಲಿ ಮಾಡೋಕ್ಕೆ ಇಷ್ಟ ಇಲ್ಲ. ಒಂದು ಒಳ್ಳೆ ಕಂಟೆಂಟ್ ಇರಬೇಕು, ನಿಮಗೂ ಯೂಸ್ ಆಗಬೇಕು ಅದು ನೋಡಿದ್ರೆ, ಆ ಥರ ಮಾಡಬೇಕು ಅನಿಸುತ್ತಾ. ನನಗೊಂದು ಸ್ವಲ್ಪ ಕಂಟೆಂಟ್, ನಿಮ್ಗೆ ಯಾವ ಥರ ವಿಡಿಯೋಸ್ ಬೇಕು ಕಮೆಂಟ್ನೊಳಗೆ ಹೇಳ್ರಿ, ನಾನು ಆದಷ್ಟು ಮಾಡ್ತೀನಿ. ನಾನು ಏನಾದರೂ ಸರ್ಚ್ ಮಾಡ್ತಿರ್ತೀನಿ, ನಾನು ಯಾವ ಥರ ಕಂಟೆಂಟ್ ಮಾಡಬೇಕು, ಯಾವ ಥರ ಮಾಡಿದರೆ ಬೆಟರು, ಮತ್ತು ಹೆಂಗೆ ಮಾಡಬೇಕು, ಇನ್ನೂ ಯಾವ ಥರ ವಿಡಿಯೋಸನ್ನ ಎಡಿಟ್ ಮಾಡಬೇಕು, ನನ್ನ ವಿಡಿಯೋಸ್ ಚಲೋ ಬರಬೇಕು ಅಂತಂದು ಏನೋ ನೋಡ್ತಿರ್ತೀನಿ. ಏನೋ ಒಂದು ದಿನಕ್ಕೆ ಟ್ರೈ ಮಾಡತ್ತೀನಿ ಹೊಸದು. ಏನೇ ತಪ್ಪಿದ್ರೂ ಕ್ಷಮೆ ಇರಲಿ, ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ನಾನು ಏನೇ ತಪ್ಪಿರಲಿ, ಯಾಕಂದ್ರೆ ನನಗೂ ಅಷ್ಟು ಗೊತ್ತಿಲ್ಲ, ಇವಾಗ ಕಲಿಯಾತೀನಿ ನಾನು. ನೋಡೋಣ, ಇನ್ನು ಮುಂದೆ ಆದಷ್ಟು ಚಲೋ ವಿಡಿಯೋ ಮಾಡ್ತೀನಿ. ನಂಗೆ ನಿಜ ಖುಷಿ ಭಾಳ ಆಗತೈತಿ. ಮಾನಿಟೈಸೇಷನ್ಗೋಸ್ಕರ ಭಾಳ ದಿನ ವೆಯ್ಟ್ ಮಾಡಿದ್ದು ನಾನು. ಇನ್ಮೇಲೆ ಮಾನಿಟೈಸೇಷನ್ ಆನ್ ಆಗುತ್ತೆ. ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬಂತಂದ್ರಂತೂ ಇನ್ನೂ ಡಬಲ್ ಖುಷಿ ಆಗುತ್ತಾ. ನೋಡೋಣ, ಬಂತು ಅಂದ್ರೆ ಅದನ್ನೂ ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ನನಗೆ ಅಮೌಂಟಿಗೋಸ್ಕರ ಕಾಯತ್ತೀನಿ. ಇಷ್ಟು ದಿನದ ಪ್ರಯತ್ನಕ್ಕೆ ಒಂದು ಪ್ರತಿಫಲ ಸಿಕ್ಕರೆ ಭಾಳ ಅಂದ್ರೆ ಭಾಳ ಖುಷಿ ಆಗುತ್ತೆ. ಇನ್ನು ಅವ್ರ ಅಣ್ಣಂದು ಸ್ಪೆಕ್ಟ್ ಹಾಕ್ಕೊಂಡು ಕೂತ್ಬಿಟ್ಟಿದ್ರು, ಒಂದು ಸ್ವಲ್ಪ ಚೆಂದ ಕಾಣತೈತೆ ಅಂತ ಲಾಗ್ನ ಮಾಡಿದ್ನಿ. ಹೋಪ್ ಈ ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೋತೀನಿ. ಇನ್ನು ಒಳ್ಳೆ ವಿಡಿಯೋ ಮಾಡ್ತೀನಿ. ನಿಮ್ಗೆ ಯಾವ ಥರ ವಿಡಿಯೋಸ್ ಬೇಕು ಅಂತ ಸ್ವಲ್ಪ ಕಮೆಂಟ್ನೊಳಗೆ ಹಾಕಿದ್ರೆ ನಂಗೆ ಹೆಲ್ಪು ಆಗುತ್ತೆ, ಈ ಥರ ಮಾಡಬೇಕು ಅಂತಂದು. ಯಾಕೋ ಮೈಂಡ್ ಸ್ವಲ್ಪ ಜಾಸ್ತಿ ಓಡಾವಲ್ದು, ಅದಕ್ಕೋಸ್ಕರ ಆದಷ್ಟು ಟ್ರೈ ಮಾಡ್ತೀನಿ ಚಲೋದು ಮಾಡೋಕ್ಕೆ. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಲಾಗೊಂದಿಗೆ ಸಿಗ್ತೀನಿ. ಬಾಯ್.